ಇದು ಮದ್ದು ಸೊಸೆ ಸೀರಿಯಲ್ ಶುಕ್ರವಾರದ ಎಪಿಸೋಡ್ ಆಗಿದೆ. ಶುಕ್ರವಾರ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಕಣ್ಮಣಿಯಲ್ಲಿ ಹೊರಗಡೆ ಕುಳಿತಿರ್ತಾರೆ. ಅವರಪ್ಪ ಬಂದು ಸಮಾಧಾನ ಮಾಡೋದು, ನೀವು ಯಾರು ಸಮಾಧಾನ ಮಾಡೋಕ್ಕೆ ಬರಬೇಡ್ರಿ, ನೀವು ಯಾರು ಸಮಾಧಾನ ಮಾಡಿದ್ಮೇಲೆ ನಾನು ಯಾರ ಕೂಟ ಮಾತಾಡಲ್ಲ ಅಂತೆಲ್ಲ ಹೇಳಿ ಅವರಪ್ಪ ನನಗೆ ಯಾಕಮ್ಮ ಸಿಟ್ಟಾಗಿ ನಾನು ಕರ್ಕೊಂಬರೋದು ಯಾರು ಬಂದು ಇಲ್ಲ. ಆಮೇಲೆ ಮನೆಯದು ಯಾರು ಮನೆಯಲ್ಲಿ ಸಮಸ್ಯೆ ಯಾರು ಹೇಳಿ ಅಂದರೆ ನಿನ್ನ ಮುದ್ದು ಮಗದಲ್ಲಿ ಗೋಬಿ ಮಕ್ಕಳು ಚೆನ್ನಾಗಿ ಕಾಣಿಸಿಲ್ಲ ಮಗಳೇ ಅಂತ ಅವರಪ್ಪ ಹೇಳ್ತಾನೆ. ಈಗೆಲ್ಲ ಹೇಳೋಕೆ ಈ ಥರ ನೈಸ್ ಮಾಡೋಕ್ಕೆ ಮಾತ್ರ ಬರುತ್ತೆ ನಿಮ್ಗೆ ಅಂತೆಲ್ಲ ಹೇಳಿ ಅಲ್ಲಿಂದ ಅವರಪ್ಪಾಜಿ ನನಗೆ ನಂದಕ್ಕೆ ನಂಗೆ ತುಂಬ ಹಾರ್ಟ್ ಆಗಿಬಿಡ್ತಮ್ಮ ಅಂತ ಅವರಪ್ಪ ಎದೆ ಹಿಡ್ಕೊಂಡು ಕೊಡ್ತೀನಿ. ಈ ಕಡೆ ಸಾವಿತ್ರಿ ಮತ್ತು ಸಾವಿತ್ರಿ ಮಗಳು ಇಬ್ಬರು ಈ ಕಡೆ ಕಣ್ಮಣಿಗೆ ಕೋಪ ಜಾಸ್ತಿ ಇದೆ. ಹೆಂಗೋ ಆ ಮೂರಡಿನ ಕಣ್ಮಣಿ ಹೊರಗೆ ಹಾಕಿ ಆಗ್ತಾ ಕಣ್ಮಣಿ ಜೊತೆ ಕೈ ಜೋಡಿಸ್ಬೇಕು, ಹೆಂಗಿದು ಗೋಧಿ ಮಚ್ಚಿದ ಕೆಂಡ ಇದ್ದಂಗೆ ಐತಿ, ನೀನು ಸ್ವಲ್ಪ ಜಾಸ್ತಿ ಮಾಡೋದು. ಈ ಕಡೆ ಹಾಲೊಳಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಭದ್ರಾ ಆಕೆ ನಮ್ಮ ಮದುವೆ ಮಾಡ್ಕೊಳಾಗಿಂದ ಮುಂಚೆಗೆ ಎಷ್ಟು ಖುಷಿ ಇದ್ದ, ಇವಾಗ ನೋಡು ಹೆಂಗ ನಮ್ಮ ಮಗ ಎಷ್ಟು ಬೇಜಾರಾಗಿ ಎಷ್ಟು ಸರ್ ಹೋಗಿದ್ದಾನ, ಖುಷಿನೇ ಇಲ್ಲ ಅಂತೆಲ್ಲ ಅವ್ರ ಚಿಕ್ಕಮ್ಮ ಹೇಳ್ತಿರ್ಬೇಕಾದ್ರೆ ಅವ್ರ ಅಜ್ಜಿ ತಲೆಗೆ ಒಂದೊಂದು ಮಾತಾಡ್ತೀರಲ್ಲೇ ನೀವು ಅಂತ ಅವ್ರ ಅಜ್ಜಿ ಎಲ್ಲರ ಮೇಲೆ ಕೋಪ ಮಾಡ್ಕೊತಾ ಇರ್ತಾಳೆ. ಎಲ್ಲರ ಮೇಲೆ ಕೋಪ ಮಾಡ್ಕೊಂಡು ಇದೇ ಟೈಮಿಗೆ ಪೊಲೀಸವ್ರು ಬಂದು ಆಮೇಲೆ ಎಲ್ಲರೂ ಹೇಳ್ತಾರೆ, ಭದ್ರಾ ನೀನು ಬಗ್ಗಬೇಡ, ನೀನು ಜಗ್ಬೇಡ, ನಿಮ್ಮ ಜೊತೆ ನಾವಿದ್ದೀವಿ, ನಮ್ಮ ಜೊತೆ ನಮ್ಮ ಎಲ್ಲರ ಜೊತೆನೂ ಕಣ್ಮಣಿ ಇದ್ದಾಳೆ, ನೀನು ಹೆದರ್ಕೋಬೇಡ, ನೀನು ಈಗ ಹೆಂಗೆ ಪಟ್ಟಿಡ್ದೀಯ ಬರಲ್ಲ ಹೋಗಲಿ ಅಂತ ಅದೇ ಪಟ್ಟಿಡಿ ಅಂತ ಅವರ ಅತ್ತೆ ಮಗಳು ಚಿಕ್ಕಮ್ಮ ಅವ್ರ ಅತ್ತೆ ಎಲ್ಲರೂ ಹಾಗೆ ಹಿಡಿದಿರ್ಬೇಕು. ಅವ್ರ ಅಜ್ಜಿ ಗ್ರಾಚಾರ ಬಿಡಿಸ್ಬಿಡ್ತೀನಿ ಎಲ್ಲರದು, ಏನೇ ಎಲ್ಲರೂ ಎತ್ಕಟ್ಟಕತ್ತಿ ಇನ್ನೂ ದೂರ ಮಾಡ್ತಿದ್ದೀನಿ ಅಂತ ಅವ್ರ ಅಜ್ಜಿ ಹೇಳ್ತಾ ಇದೇ ಟೈಮಿಗೆ ಇಲ್ಲಿ ಪೊಲೀಸವ್ರು ಬಂದು ಲಾಯರ್ನ ಕರ್ಕೊಂಬಂತಾರೆ. ಪೊಲೀಸವರು ಲಾಯರ್ ಜೊತೆನೇ ಬಂದಿರ್ತಾರೆ. ಲಾಯರ್ ಏನು ಮೇಡಮ್ ಇಷ್ಟು ದೂರ, ನಮಸ್ಕಾರ ಸರ್, ನಮಸ್ಕಾರಮ್ಮ, ಏನಮ್ಮ ಇಷ್ಟು ದೂರ ಬಂದಿಯಲ್ಲ ಅಂತಂದರೆ ಇಲ್ಲ ಸರ್ ಅದು ವಿದ್ಯಾಗೆ ಫೋನ್ ಮಾಡಿದೆ, ಕೋರ್ಟ್ ಆದೇಶ ಫಾಲೋ ಮಾಡ್ತಿದ್ದೇನಮ್ಮ ಅಂತಂದರೆ ಹ್ಞೂ ಸರ್ ಬಂದಿದ್ದೀನಿ, ಔಟ್ ಹೌಸಲ್ಲಿದ್ದೀನಿ ಅಂತಂತೆ. ಅವಳನ್ನ ನಮ್ಮ ಕಾಂಪೌಂಡಲ್ಲಿ ಬಿಟ್ಕೊಂಡಿದ್ದೆ ಹೆಚ್ಚು ಅಂತ ಸಾವಿತ್ರಿಗೆ ಗೋಯಿಂದ ಬೈತಾನೆ, ಸುಮ್ಮನೆ ಸಾವಿತ್ರಿ ನೀನು ಅಂತ ಎಲ್ಲ ಹೇಳ್ದ. ಇಲ್ಲ ಸರ್ ಅದು ನನಗೆ ಗೊತ್ತಿದೆ, ಬಟ್ ಆದರೆ ನಿಮ್ಮ ಮಗ ಕೋರ್ಟ್ ಆದೇಶ ಫಾಲೋ ಮಾಡಲ್ಲ ಅಂತ ಹೇಳಿದೆ. ಸರ್ ನೀವು ಕಾನೂನಿಗೆ ಗೌರವ ಕೊಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ, ಯಾಕಂದರೆ ಇದಕ್ಕೂ ನಿಮ್ಮ ಮೇಲೆ ಗೌರವದಿಂದ ನಾನು ಇಲ್ಲಿವರೆಗೂ ಬಂದಿದ್ದೀನಿ ಸರ್ ಅಂತೆಲ್ಲ ಹೇಳ್ತಾಳೆ. ಮಾತಿಗೆ ಶಿವರಾಮೇಗೌಡ ಎಲ್ಲ ಹೇಳಲ್ಲ, ಸುಮ್ಮನೆ ಆಯ್ತಾ. ಮತ್ತು ಸಾವಿತ್ರಿ ಜಗಳ ತೆಗೆದಿರ್ಬೇಕಾದ್ರೆ ಮತ್ತು ಗೋವಿಂದ ಸುಮ್ಮನೆ ಇರಮ್ಮ, ಒಂದ್ಕಿತ ಹೇಳಿದೆ ಅರ್ಥ ಆಗಲ್ಲ ನಿನಗೆ ಅಂತ ಹೇಳಿ ಬೈತಾನೆ. ಆವಾಗ ಶಿವರಾಮೇಗೌಡ ಎದ್ದು ನಿಂತು ನೋಡಮ್ಮ ಇದುವರೆಗೂ ಒಂದು ನಿಮಿಷ ಮೇಡಮ್ ಅವರು ಸರಿ ಸರ್ ನಾನು ಬರ್ತೀನಿ, ಒಂದು ನಿಮಿಷ ನೋಡಮ್ಮ ಇದುವರೆಗೂ ನಮ್ಮ ಮನೆಯಲ್ಲಿ ಯಾರು ಕಾನೂನಿಗೆ ಗೌರವ ಕೊಟ್ಕೊಂಡೇ ಬಂದಿದ್ದಾರೆ, ಇನ್ಮೇಲೇನು ಕಾನೂನಿಗೆ ಗೌರವನೇ ಕೊಡ್ತಾರೆ, ಕಾನೂನು ವಿರುದ್ಧವಾಗಿ ಯಾರೂ ಹೋಗಲ್ಲ ಅಂತೆಲ್ಲ ಶಿವರಾಮೇಗೌಡ ಭರವಸೆ ಕೊಡ್ತಾನೆ. ಆಯಿತು ನನ್ನ ಮಗನು ಕೋರ್ಟ್ ಹೇಳಿದ ಆದೇಶವನ್ನು ಪಾಲಿಸ್ತಾನೆ. ನಮಸ್ಕಾರ ಸರ್, ಥ್ಯಾಂಕ್ಸ್ ಸರ್, ಮತ್ತು ನಾನು ಇನ್ನೂ ಬರ್ತೀನಿ ಅಂತ ಅವ್ರ ಲಾಯರ್ ಹೊರಗಡೆ ಹೋಗ್ತಿರ್ಬೇಕಾದ್ರೆ ಅವ್ರ ಅಜ್ಜಿಗಂತೂ ಖುಷಿ ಈಗ ಶಿವರಾಮೇಗೌಡ ಹೋಗಂತೆಲ್ಲ ಹೇಳಿರ್ತಾನಲ್ಲ, ಅದಕ್ಕೆ ಅವ್ರ ಅಜ್ಜಿಗೆ ಖುಷಿ ಆಗಿರ್ತದೆ. ಇವರೆಲ್ಲರಿಗೂ ಕಳಿಸ್ತಾರಲ್ಲ ಅಂತ ಇವರೆಲ್ಲರಿಗೂ ಕೋಪ ಬರ್ತಾನೆ ಇರ್ತೈತಿ. ಇವರೆಲ್ಲ ಕೋಪ ಬರ್ತಿರ್ಬೇಕಾದ್ರೆ ಅವ್ರ ಲಾಯರು ನಾನು ಹೋಗಿ ಬರ್ತೀನಿ ಸರ್ ಅಂತೆಲ್ಲ ಹೋಗ್ತಾರೆ. ಈ ಕಡೆ ಭದ್ರಾ ಹೋಗಿ ರೂಮ್ ಒಳಗೆ ಕೊಡ್ತಾನೆ. ಕುಂತ ಅವ್ರ ಚಿಕ್ಕಮ್ಮ ಈಶ್ವರಿ, ಚೈತ್ರ ಮತ್ತು ಸಾವಿತ್ರಿ ಮಗಳು ಇರ್ತಾಳಲ್ಲ, ಅವ್ರ ಹೆಸರೇನು ವಿನಂತ್ರಿ, ಅವರೆಲ್ಲರೂ ಟ್ರೈನಿಂಗ್ ಮಾಡ್ತಾ ಇರ್ತಾರೆ. ಅವರೆಲ್ಲ ಒಟ್ಟು ಇವರಿಬ್ಬರನ್ನ ದೂರ ಮಾಡ್ಬೇಕನ್ನೋ ಉದ್ದೇಶದಿಂದ ಇರ್ತಾರಲ್ಲ, ಅವ್ರು 4 ಜನ ದೂರ ಮಾಡ್ಬೇಕನ್ನೋ ಟೈಮ್ ಇದೆ. ನೋಡಿ ಭದ್ರಾ, ನನಗೆ ನಿಮ್ಮ ಕಷ್ಟ, ನಿಮ್ಮ ಪರಿಸ್ಥಿತಿ ಎಲ್ಲದೂ ನಂಗೆ ಅರ್ಥ ಆಗ್ತದೆ ಅಂತ ಈಶ್ವರಿ ಹೇಳಿದೆ. ಹಂಗೆ ಮಾಮ ಹಿಂಗೆ ಮಾಮ ಅಂತ ಇವರೆಲ್ಲ ಪ್ರತಿಯೊಬ್ಬೊಬ್ಬರು ಒಂದೊಂದು ತಲೆಗೆ ಒಂದೊಂದು ಮಾತಾಡ್ತಾ ಇದ್ದಾರೆ. ಆವಾಗ ಹೋಗಿ ಚಿತ್ರಾನು ಮತ್ತು ಅವಳ ಹೆಸರೇನಿದೆ ಅಲ್ಲ ವಿನಂತ್ರಿ ಇಬ್ಬರು ಹೋಗಿ ಬಟ್ಟೆ ಪ್ಯಾಕ್ ಮಾಡ್ಕೊಂಬಂದು ಹೋಗ್ಬಿಡ್ತಾನೆ ಭದ್ರಾ. ಅವಳಿಗೆ ನಾನು ಬುದ್ಧಿ ತೋರಿಸ್ತೀನಿ, ನಾನು ಏನಂತ ತೋರಿಸ್ತೀನಿ ಅಂತ ಹೋಗಿ ಡೋರ್ ಹೊಡಿತಿರ್ಬೇಕಾದ್ರೆ ಯಾರದು ಅಂತ ವಿದ್ಯೆ ಯಾರದು ಅಂದರೆ ಆವಾಗ ಏನು ಹೇಳಲ್ಲ ಭದ್ರಾ, ನಾನೇ ಮಾತಾಡಲಿ ಅಂತ ಹಿಂಗೆ ಮಾಡ್ತಾ ಇದ್ದಾಳೆ ಅಂತ ಮತ್ತೆ ಡೋರ್ ಹೊಡಿತಾನೆ. ಅವಾಗ ವಿದ್ಯಾ ಬಂದು ಬಾಗಿಲು ತೆಗೆದು ದೇವರು ಬಾಯಿ ಕೊಟ್ಟಿಲ್ವೇನೋ ಬಾಯಿಂದ ಮಾತಾಡೋಕ್ಕೆ ಅಂತೆಲ್ಲ ಹೇಳ್ತಾರೆ. ದೇವ್ರು ಕಿವಿ ಕೊಟ್ಟಾನಲ್ಲ, ಅದೇ ಕಿವಿಯಿಂದ ಬಾಗಿಲು ತಟ್ಟಿಕೊಳ್ಳೆ ಬಂದು ಬಾಗಿಲು ತೆಗಿಬೇಕು ಅಂತೆಲ್ಲ ಅದೇ ಆಮೇಲೆ ಸರಿ ಅಂತ ಹೇಳಿ ಹಂಗೆ ಬಂದುಬಿಡ್ತಾನೆ. ಮನುಷ್ಯರು ದಾರಿ ಬಿಡೋರ್ಗು ಹಂಗೆ ಕಾಯಿಲೆ ಹಂಗೆ ಗುಳಿ ಥರ ನುಗ್ಗುತ್ತಾ ಇದೆಯಾ ಅಂತೆಲ್ಲ ಹೇಳ್ತಾನೆ. ಊರು ತುಂಬ ಇದು ಮಾಡ್ತಾ ಇರೋ ನಿನಗೆ ದಾರಿ ಬಿಟ್ಟು ನಿಂತ್ಕೋಬೇಕು ಅನ್ನೋದು ಗೊತ್ತಾಗಲ್ವಾ ಅಂತೆಲ್ಲ ಭದ್ರಾ ಬೈದಾಗ
ಆವಾಗ ಇವರಿಬ್ಬರ ಮಧ್ಯದಲ್ಲಿ ಸ್ವಲ್ಪ ಜಗಳ ಆಗ್ತದೆ. ಏನೋ ಕೋರ್ಟ್ ಮುಂದೆ ಹೋಗಿ ಡಿಮ್ಯಾಂಡ್ ಮಾಡಿ ನನ್ನ ಗಂಡನ ಜೊತೆ ಬಾಳ್ತೀನಿ, ನನಗೇನೋ ಗಂಡ ಬೇಕು ಗಂಡನ ಜೊತೆ ಜೀವನ ಮಾಡ್ತೀನಿ ಅಂತ ಹೇಳಿಲ್ಲ, ನನ್ನ ಮಗುಗೆ ಅಪ್ಪ ಬೇಕು ಅಂತೆಲ್ಲ ಬಂದಿನಿ. ಓ ನಿನಗೆ ಯಾರು ಬಾಯಿ ಕೊಡ್ತಾರೆ, ಹೋಗು ನಿನ್ಗೆ ಯಾರಾದರೂ ಬಾಯಿ ಕೊಟ್ಟಾನೆ ಅಂತೆಲ್ಲ ಭದ್ರಾ ಬೈತಾರೆ. ಇದು ಜಗಳ ಅಂದರೆ ನೆಕ್ಸ್ಟ್ ಎಪಿಸೋಡಲ್ಲಿ ಇಂಟ್ರೆಸ್ಟಿಂಗ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಅಡುಗೆ ಮಾಡ್ತೀನಿ ನಾನು ಇದಕ್ಕೆ ಗಂಡಸರ ಕೈಲಿ ಆಗಲ್ಲ ಅಂತ ಎದಕ್ಕೆ ತಿಳ್ಕೊಬೇಕು ಅಂತೆಲ್ಲ ಹೇಳಿ, ನಾನು ಅಡುಗೆ ಮಾಡೋಕ್ಕೆ ಬರುತ್ತೆ, ಟಮಾಟಿ ಸಾರು, ಮೊಟ್ಟೆ ದೋಸೆ, ಟಮಾಟಿ ಸಾರು ಎಲ್ಲ ಮಾಡ್ತೀನಿ, ನನಗೂ ಬರುತ್ತೆ ಅಂತೆಲ್ಲ ಹೇಳಿ ಮಾಡ್ತೀನಿ. ಟಮಾಟ ಕಟ್ ಮಾಡ್ತೀನಿ ಅಂತ ಬೇಳೆ ಕಟ್ ಮಾಡ್ಕೊಂಡ್ಬಿಡ್ತಾನೆ. ಅದೇ ಟೈಮಿಗೆ ನೋಡು ಕರುಣೆ ಇಲ್ದವ್ರ ಮುಂದೆ ನಾವು ಪ್ರೀತಿನ ಎಕ್ಸ್ಪೆಕ್ಟ್ ಮಾಡಬಾರ್ದು ಅಂತೆಲ್ಲ ತಾನೇ ಮಾತಾಡ್ತಾ ಇರಬೇಕಾದ್ರೆ ನೆಕ್ಸ್ಟ್ ಇದು ಚಪಾತಿ ಹಿಟ್ಟು ಕಲಸೋಗಿ ತುಂಬ ನೀರಾಗಿಬಿಡ್ತೀವಿ. ಪ್ಲೀಸ್ ಲೈಕ್ ಶೇರ್ ವಿದ್ಯಾ ಅಂತೂ ನಗು ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.